ಯೆಹೋವನು ಯೆಹೋಶುವನ ಸಂಗಡ ಇದ್ದದ್ದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿ ಹೊಂದಿದನು. ಒಂದು ಮನುಷ್ಯನೊಟ್ಟಿಗೆ ದೇವರು ಇರಬೇಕು. ಸರ್ವಶಕ್ತನಾದ ದೇವರು ಸಾಧಾರಣವಾದ ಈ ಮನುಷ್ಯನ ಸಂಗಡ ಇರ್ತಾರಂತೆ. ಯೋಚನೆ ಮಾಡಿ ನೋಡಿ, ನಾವೇ ಎಷ್ಟರವರು ನಾವು, ನಮಗೇನು ಯೋಗ್ಯತೆ ಇದೆ? ಅಷ್ಟು ದೊಡ್ಡ ದೇವರು ಆಕಾಶನ ಒಂದು ಸಾರಿ ನೋಡಿ, ಭೂಮಿನ ಒಂದು ಸಾರಿ ನೋಡಿ, ಪ್ರಕೃತಿನ ಒಂದು ಸಾರಿ ನೋಡಿ, ಮನುಷ್ಯನ ಒಂದು ಸಾರಿ ನೋಡಿ, ಎಷ್ಟು ಅದ್ಭುತವಾಗಿ ದೇವರು ಉಂಟು ಮಾಡಿದ್ದಾನೆ. ಅಷ್ಟು ದೊಡ್ಡ ದೇವರು ಯೆಹೋಶುವನ ಸಂಗಡ ಇದ್ದನಂತೆ. ಯಾವ ಮನುಷ್ಯನ ಸಂಗಡ ದೇವರು ಇರ್ತಾರೋ ಅವನು ಸಾಧಾರಣವಾಗಿರೋದಿಲ್ಲ ರೀ. ಅವನು ಸಾಧಾರಣವಾಗಿ ಚಿಕ್ಕ ಬದುಕೋದಿಲ್ಲ. ಅವನು ಸಣ್ಣ ಜೀವನ ಮಾಡೋದಿಲ್ಲ. ಅವನು ದೇಶಗಳಲ್ಲಿ, ಹಾಗೆ ದೇವರ ವಾಕ್ಯದ ದೇಶದಲ್ಲೆಲ್ಲ ಕೀರ್ತಿಗೊಂಡನು. ಅದೇ ರೀ ದೇವರ ಜೀವನ, ಅದೇ ದೇವರ ಆಶೀರ್ವಾದ. ನನ್ನ ಹೆಸರು ದೇಶದಲ್ಲೆಲ್ಲ ಪ್ರಖ್ಯಾತಿ ಆಗಬೇಕಾದ್ರೆ ದೇವರು ನನ್ನ ಸಂಗಡ ಇರಬೇಕು. ದೇವರು ನನ್ನ ಸಂಗಡ ಇರಬೇಕಾದ್ರೆ ನಾನು ಹೇಗಿರಬೇಕು? ಇದು ತುಂಬ ಮುಖ್ಯ. ದೇವರು ನನ್ನ ಜೊತೆ ಇರಬೇಕಾದ್ರೆ ನಾನು ಹೇಗಿರಬೇಕು? ನಾನು ಹೆಂಗಂದ್ರೆ ಹಂಗೆ ಜೀವನ ಮಾಡಿಬಿಟ್ಟು ದೇವ್ರು ನನ್ನ ಜೊತೆ ಇರು ಅಂತಂದ್ರೆ ಇರಲ್ಲ. ಮನುಷ್ಯರೇ ಇರಲ್ಲ. ಒಬ್ಬನಿರ್ತಾನೆ, ಸೈತಾನನು ಒಬ್ಬನಿರ್ತಾನೆ. ನೀನು ಹೋಗು ಅಂದ್ರೂ ಇಲ್ಲ, ನಾನು ಹೋಗಲ್ಲ, ಇವನು ನನಗಿಷ್ಟ ಅಂತ ಇರ್ತಾನೆ. ಆದರೆ ಪರಲೋಕದ ದೇವರು ಈಗ ನಮ್ಮ ಜೊತೆ ಇರಬೇಕಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ನಾನು ಎಂಥವನಾಗಿರಬೇಕು, ನಾನು ಎಂಥವಳಾಗಿರಬೇಕು. ಇದೇ ಬದಲಾವಣೆ. ನಾವು ಹೆಂಗೆ ಹೋಗ್ತಿರೋ ಹಂಗೆ ಹೋಗ್ಬಿಟ್ಟು ದೇವರೇ ನನ್ನ ಜೊತೆ ಇರು ಅಂತಂದ್ರೆ ಇರೋದಿಲ್ಲ ರೀ. ನೀವು ಸತ್ಯವೇದ ಪೂರ್ತಿಯಾಗಿ ಓದಿ ನೋಡಿ, ಯಾರ ಜೊತೆ ದೇವರು ಇರ್ತಾನೆ? ಯಾರು ಆತನ ಜೊತೆ ನಿಲ್ತಾರೋ, ಯಾರು ಆತನ ಮಾತು ಕೇಳ್ತಾರೋ, ಯಾರು ಆತನ ಆಲೋಚನೆಗಳಲ್ಲಿ ನಡೀತಾರೋ, ಯಾರು ಆತನ ಶಬ್ದನ ಕೇಳಿ ನಡೆಯುತ್ತಾರೋ ಅಂಥವರ ಜೊತೆಯಲ್ಲಿ ಯೆಹೋವನು ಯೆಹೋಶುವನ ಸಂಗಡ ಇದ್ದಾನೆ. 40 ವರ್ಷ ಮೋಸೆ ಜೊತೆಯಲ್ಲಿ ಇದ್ದನು ಇವನು. 40 ವರ್ಷ ಅಭಿಷಕ್ತನ ಜೊತೆಯಲ್ಲಿ ಇದ್ದ ಇವನು. ಪರಲೋಕದ ದೇವರು ಗಮನಿಸ್ಕೊಂಡೇ ಇದೆ. ಈಗ ಮೋಶೆಗೆ ನಂತರ ದೇವರು ಹೇಳ್ತಾರೆ, ಯೆಹೋಶುವನೇ, ನಾನು ಮೋಸೆ ಸಂಗಡ ಇದ್ದಾಗ ನಿನ್ನ ಜೊತೆ ಇರ್ತೀನಿ. ಹಂಗೆ ಹೇಳಿದ ಮೇಲೆ ಇವನು ಇಷ್ಟಕ್ಕೆ ಹೋಗ್ಬಿಡ್ಲಿಲ್ಲ. ಲೋಕದ ಜೀವನ ಆರಿಸ್ಕೊಂಡು ಲೋಕದವ್ರ ರೀತಿ ಹೋಗಲಿಲ್ಲ. ಯಾವ ಜವಾಬ್ದಾರಿನ ದೇವರು ಇವನ ಮೇಲೆ ಇಟ್ಟರು ಆ ಜವಾಬ್ದಾರಿನ ಇವನು ಹೊತ್ಕೊಂಡು ನಡೆದ. ಇವತ್ತು ತುಂಬ ಜನ ಜವಾಬ್ದಾರಿಗಳಲ್ಲಿ ನಿಲ್ಲೋದಿಲ್ಲ. ಬೇರೆ ಕಡೆ ಎಲ್ಲ ಜವಾಬ್ದಾರಿಗಳು ಹೊರ್ತಾರೆ. ದೇವರ ವಿಷಯ ಅಂತ ಬಂದಾಗ, ಸಭೆ ಅಂತ ಬಂದಾಗ ಜವಾಬ್ದಾರಿಗಳು ಹೊರೋದಕ್ಕೆ ಜನ ಸಿದ್ಧ ಇಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನು ಯೆಹೋಶುವನ ಸಂಗಡ ಇದ್ದದ್ದರಿಂದ ದೇಶದಲ್ಲೆಲ್ಲ ಕೀರ್ತಿಗೊಂಡನು. ದೇವರು ನನ್ನ ಜೊತೆ ಇರಬೇಕು, ಇರ್ತಾನೆ, ಸಂದೇಹನೇ ಬೇಡ. ಸತ್ಯವೇದ ಪೂರ್ತಿಯಾಗಿ ಹಳೆ ಒಡಂಬಡಿಕೆಯಲ್ಲೆಲ್ಲ ನೀವು ಹೋದ್ರೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ಎಲ್ಲರಿಗೂ ವಾಗ್ದಾನ ಮಾಡ್ಕೊಂಬಂದನು ಪರಲೋಕದ ದೇವರು. ಇಲ್ಲಿ ನಾವು ಆಶೀರ್ವಾದಗಳನ್ನ ಕಳೀತಾ ಇದ್ದೀವಿ. ಇಲ್ಲಿ ದೇವ್ರನ್ನ ಬಿಟ್ಟು, ದೇವರಿದ್ದಾನೆ, ದೇವ್ರು ಇರ್ತಾನೆ, ನಾವಾಗಿ ನಡೀತಾ ಇದ್ದೀವಿ. ದೇವ್ರನ್ನ ಬಿಟ್ಟು ಮನುಷ್ಯರ ಸಂಗಡ ಇರೋದಕ್ಕೆ ನಾವು ಇಷ್ಟಪಡ್ತೀವಿ. ಮನುಷ್ಯರ ಆಲೋಚನೆಗಳಲ್ಲಿ ನಾವು ನಡೀತೀವಿ. ಹಲ್ಲೆಲೂಯ. ಹಳೆ ಒಡಂಬಡಿಕೆಲ್ಲ ನೀವು ಓದಿದಾಗ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಸಂಗಡ ಇರ್ತೀನಿ. ಯಾರನ್ನೆಲ್ಲ ದೇವರು ಕರೆದನೋ ಅವರಿಗೆಲ್ಲ ವಾಗ್ದಾನ ಮಾಡಿದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳಿದನು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ. ಅರ್ಥ ಆಗಲಿಲ್ಲ. ನೀವು ಹಳೆ ಒಡಂಬಡಿಕೆ ಪೂರ್ತಿಯಾಗಿ ಹೋದಾಗ ತಂದೆಯಾದ ದೇವರು ಎಲ್ಲ ಭಕ್ತರಿಗೆ ಹೇಳಿದೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನೀವು ಧೈರ್ಯವಾಗಿರ್ರಿ, ನೀವು ಧೈರ್ಯವಾಗಿರ್ರಿ, ನೀವು ಧೈರ್ಯವಾಗಿರ್ರಿ. ಎಲ್ಲೂ ನೀವು ನೋಡೋದಕ್ಕಾಗೋದಿಲ್ಲ ಯುಗದ ಸಮಾಪ್ತಿಯವರೆಗೂ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡಬಹುದು, ಯೇಸು ಹೇಳಿದನು, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನು. ಬರಲಿಲ್ಲ ರೀ, ಎಲ್ಲ ದಿವಸಗಳು ವಾಗ್ದಾನ. ಅದನ್ನು ಮಾತು ಕೊಟ್ಟ ಮೇಲೆ ನಡೀತಾನೆ. ನಾವಿರಬೇಕಲ್ಲ, ನಾವಿದ್ರೆ ತಾನೇ ನಮ್ಮ ಹೆಸರು ಪ್ರಖ್ಯಾತಿಗೆ ಬರೋದು. ನಾವು ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ಬಿಡ್ತೀವಲ್ಲ, ನಾವು ಹೆಂಗಂದ್ರೆ ಹಂಗೆ ಹೋಗ್ಬಿಡ್ತೀವಲ್ಲ. ದೇವರೇ ನಮ್ಮ ಜೊತೆ ಇದ್ಮೇಲೆ ಯಾವ ಕೊರತೆ ಬರುತ್ತೆ? ನಮ್ಮನ್ನು ಎದುರಿಸೋರು ಯಾರು? ಅದಕ್ಕೆ ಕೀರ್ತನೆಗಾರನು, ಯೆಹೋವನು ನನಗೆ ಬೆಳಕು ರಕ್ಷಕನು,
ನಾನು ಯಾರಿಗೆ ಭಯಪಟ್ಟೇನು? ನನ್ನನ್ನು ಎದುರಿಸುವವರು ಯಾರು? ನನ್ನನ್ನು ಜಯಿಸುವವರು ಯಾರು? ನನ್ನ ವಿರುದ್ಧವಾಗಿ ನಿಲ್ಲುವವರು ಯಾರು? ಯೇಸುನೇ ನಮ್ಮ ಜೊತೆಯಲ್ಲಿದ್ದರೆ ಯಾವ ಕಷ್ಟಗಳಿಗೂ ನಾವು ಭಯಪಡೋದು ಬೇಕಾಗಿಲ್ಲ. ಒಬ್ಬನ ಸಂಗಡ ದೇವರಿದ್ದರೆ, ಇವತ್ತಿನ ಸಂದೇಶ ಅದೇನೆ, ಒಬ್ಬನ ಸಂಗಡ ದೇವರಿದ್ದರೆ ಅವನೆಲ್ಲ ಸ್ಥಳಗಳಲ್ಲೂ ಅಭಿವೃದ್ಧಿ ಆಗ್ತಾ ಇರ್ತಾನೆ. ಅವನ ಹೆಸರು ಎಲ್ಲ ಸ್ಥಳಗಳಲ್ಲೂ ಕೀರ್ತಿ ಹೊಂದುತ್ತಾ ಇರುತ್ತೆ. ನೋಡಿ, ದೇವರು ನಮ್ಮ ಜೊತೆ ಇದ್ದಾನ, ದೇವರು ನಮ್ಮ ಸಂಗಡ ಇದ್ದಾನ, ವಾಗ್ದಾನ ಮಾಡಿದ್ದಾನೆ, ಇದ್ದಾನ. ಇಲ್ಲ ಅಂದರೆ ನಿಮ್ಮನ್ನು ಸರಿ ಮಾಡಿ, ನಮ್ಮನ್ನು ಸರಿ ಮಾಡೋಣ. ಎಲ್ಲಿ ಸರಿ ಮಾಡಿಕೊಳ್ಳೋ ಜನ ಇರ್ತಾರೋ ಅವ್ರ ಜೊತೆ ಪರಲೋಕದ ದೇವರು ಇರ್ತಾನೆ. ಆದಿಕಾಂಡ 39ನೇ ಅಧ್ಯಾಯ ಅದರ 2-3ನೇ ವಾಕ್ಯ ನೀವು ನೋಡಿದ್ರೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ದೇವರು ಒಬ್ಬನ ಸಂಗಡ ಇದ್ದರೆ ಅವನ ದೇವರು ಸಾಧಾರಣವಾದ ಸ್ಥಳಗಳಲ್ಲಿ ದೇವರು ತಗೊಂಡೋಗಿ ಇಡೋದಿಲ್ಲ. ಸಣ್ಣ ಸಣ್ಣ ಸ್ಥಾನಗಳನ್ನ ನೀವು ಆಸೆ ಪಡಬೇಡಿ. ನಾನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ, ಯಾಕಂದ್ರೆ ನನ್ನ ದೇವರು ಎಂಥವನು ಅಂತ ನಾನು ರುಚಿ ನೋಡಿದ್ದೇನೆ. ನೋಡಿ, ಯೋಸೇಫನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿದ್ದಾನೆ, ಯಾರು ಗುರುತು ಪರಿಚಯ ಇಲ್ಲ. ಆದರೆ ಯೆಹೋವನು ಯೋಸೇಫನ ಇದ್ದದರಿಂದ ಅವನು ಬೇರೆ ದೇಶದಲ್ಲಿ ಹೋಗಿ ಅವನು ಏಳಿಗೆ ಆಗ್ತಾ ಇದ್ದಾನೆ. ಯೋಸೇಫನ ಸಂಗಡ ದೇವರು ಇದ್ದದ್ದರಿಂದ ಅವನು ಏಳಿಗೆ ಆಗ್ತಾ ಇದ್ದಾನೆ ರೀ. ಯಾಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ? ಯಾಕೆ ಈ ಅಭಿವೃದ್ಧಿ ನಮಗಿಲ್ಲ? ಇಲ್ಲಿ ರಕ್ಷಣೆಗೊಂಡ ಅನೇಕರು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅವನಿಗೊಂದು ದರ್ಶನ ಇತ್ತು, ಅವನಿಗೊಂದು ಕರ್ತನ ಆಲೋಚನೆ ಇತ್ತು. ಯೆಹೋಶುವನಿಗೂ ಕರ್ತನ ಆಲೋಚನೆ ಇತ್ತು, ನಾನು ನಿನ್ನ ಸಂಗಡ ಇರ್ತೀನಿ, ಜನಗಳನ್ನೆಲ್ಲ ಆಲೋಚನೆಯನ್ನು ಅರಿಯೋ ದೇಶಕ್ಕೆ ನೀನು ನಡೆಸಬೇಕು, ನೀನು ಈ ಜವಾಬ್ದಾರಿನ ಹೊರು, ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನ ಎಲ್ಲೂ ಕೈ ಬಿಡೋದು ಇಲ್ಲ, ನಾನು ನಿನ್ನ ಎಲ್ಲೂ ತೊರೆಯೋದು ಇಲ್ಲ, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರ್ತೀನಿ. ಇದನ್ನು ನೋಡೋದಕ್ಕಾಗುತ್ತೆ. ಯೋಸೇಫನ ಸಂಗಡ ದೇವರಿದ್ದಾನೆ. ಈಗ ದೇವರು ಇರೋದ್ರ ಗುರುತೇನಪ್ಪ ಅಂತಂದ್ರೆ ಅವನು ಎಲ್ಲ ಸ್ಥಳಗಳಲ್ಲೂ ಎಲ್ಲರ ಮುಂದೆ ಏಳಿಗೆ ಆಗ್ತಾ ಇದ್ದಾನೆ. ಸೋಲಿರೋದಿಲ್ಲ. ಹಂಗೆ ಬಂದರೂ ಕೂಡ ಹಂಗೆ ಬದಲಾವಣೆಗಳು ಆಗ್ಬಿಡುತ್ತೆ. ಅನೇಕರ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ, ಆಗ್ಬಿಡುತ್ತೆ. ಯಾಕೆ 20 ವರ್ಷ, 25 ವರ್ಷ, 30 ವರ್ಷ, 50 ವರ್ಷ ಆಗಿ ಏಳಿಗೆ ಇಲ್ಲ? ನಾವು ದೇವರ ಜೊತೆ ಇರೋದಿಲ್ಲ, ನಮಗೆ ಆಲೋಚನೆಗಳಿರೋದಿಲ್ಲ. ನಾವು ಹೋಗ್ತೀವಿ, ನಮ್ಮ ಇಷ್ಟಕ್ಕೆ ಹೋಗ್ತೀವಿ, ಅದಕ್ಕೆ ಏಳಿಗೆ ಆಗೋದಿಲ್ಲ. ಅನೇಕರು ಏಳಿಗೆ ಆಗೋದಿಲ್ಲ. ಯೋಸೇಫನ ಸಂಗಡ ದೇವರು ಇದ್ದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡಿದನು. ತಂದೆ ತಾಯಿಗಳ ಜೊತೆ ಇಲ್ಲ ರೀ, ಅಣ್ಣ ತಮ್ಮಂದ್ರ ಜೊತೆ ಇಲ್ಲ. ಮಾರ್ಬಿಟ್ರು, ಅವನ ಮೇಲೆ ಕೋಪ ಮಾಡಿಕೊಂಡು ಅಣ್ಣದಿರು ಯೋಸೇಫನ್ನ ಇಸ್ಮಾಯಿಲರಿಗೆ ಮಾರ್ಬಿಟ್ರು. ಬೇರೊಂದು ದೇಶದಲ್ಲಿ ಬೇರೊಂದು ಸ್ಥಳದಲ್ಲಿದ್ದಾನೆ. ಆದರೆ ಅವನ ಜೊತೆ ಮನೆಯವರಿಲ್ಲದೆ ಹೋದರೂ ಕೂಡ ಪರಲೋಕದ ದೇವರು ಸೃಷ್ಟಿಕರ್ತನು ನಮ್ಮ ಸಂಗಡ ಇರಬೇಕು. ಅದು ನಮ್ಮ ಸಂಗಡ ಇರಬೇಕಂದ್ರೆ ನಾವು ದೇವರು ನಮ್ಮನ್ನು ಹೇಗೆ ನಮ್ಮನ್ನು ಕರೆದಿದ್ದಾರೋ, ಯಾವ ಉದ್ದೇಶಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೋ, ನಮ್ಮ ಮೂಲಕ ದೇವರು ಏನೆಲ್ಲ ದೇಶಗಳಲ್ಲಿ ಮಾಡಬೇಕು ಅಂತ ಇದ್ದಾರೋ, ದೇವರೇ ಆ ಜವಾಬ್ದಾರಿಗಳಲ್ಲಿ ನಾನು ನಿಲ್ಲುತ್ತೇನೆಪ್ಪ, ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ, ನಿನ್ನ ಮಾರ್ಗಗಳಲ್ಲಿ ನಾನು ನಡೆಯುತ್ತೇನೆ ದೇವರೇ, ನಿನ್ನ ಆಲೋಚನೆಗಳಲ್ಲಿ ನಾನು ನಡೆಯುತ್ತೇನೆ ದೇವರೇ ಎಂದು ನಡೆಯುವಾಗ ಯೋಸೇಫನ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಇದ್ದಾನೆ ಎಂದು ನಮಗೂ ಗೊತ್ತಾಗುತ್ತೆ, ನಮ್ಮ ನೋಡುವವರೆಗೂ ಗೊತ್ತಾಗುತ್ತೆ. ಇವರ ಸಂಗಡ ಪರಲೋಕದ ದೇವರಿದ್ದಾನೆ. ಆದಿಕಾಂಡ 26ನೇ ಅಧ್ಯಾಯ ಅದರ 3ನೇ ವಾಕ್ಯ, ಅಲ್ಲಿ ಈಸಾಕನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನಾನು ನಿನ್ನ ಸಂಗಡ ಇರುತ್ತೇನೆ. ವಾಗ್ದಾನ ಮಾಡ್ತಾ ಇದ್ದಾನೆ. ನೀವು ಸತ್ಯವೇದ ಪೂರ್ತಿಯಾಗಿ ನೀವು ಓದ್ಕೊಂಡೇ ಹೋದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ಈಸಾಕನಿಗೆ ವಾಗ್ದಾನ ಮಾಡಿದನು, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು. ಯಾಕೆ ದೇವರು ಹಂಗೆ ಹೇಳ್ತಾ ಇದ್ದಾನೆ? ಕೆಲವು ಸರಿ ನಮ್ಮ ಇಷ್ಟಕ್ಕೆ ನಾವು ಹೋಗ್ಬಿಡ್ತೀವಿ. ಇಲ್ಲೂ ಅಷ್ಟೇ, ಈಸಾಕನಿಗೊಂದು ಕಷ್ಟ ಬರ್ತಾ ಇದೆ. ಅವನಿರೋ ದೇಶದಲ್ಲಿ ಬರ ಬಂದಿದೆ. ಈಗ ಅವನ ಯೋಚನೆ ಏನೋ, ಓಕೆ ಈ ದೇಶದಲ್ಲಿ ಕಷ್ಟ ಇದೆ, ಆ ದೇಶಕ್ಕೆ ಹೋಗ್ಬಿಡೋಣ. ಈ ಊರಲ್ಲಿ ಕಷ್ಟ ಇದೆ, ಆ ಊರಿಗೆ ಹೋಗ್ಬಿಡೋಣ. ಈ ಕೆಲಸದಲ್ಲಿ ಕಷ್ಟ ಇದೆ, ಈ ಕೆಲಸ ಬಿಟ್ಬಿಟ್ಟು ಆ ಕೆಲಸಕ್ಕೆ ಹೋಗ್ಬಿಡೋಣ. ಮನುಷ್ಯನ ಯೋಚನೆಗಳಲ್ಲಿ ಬದಲಾವಣೆಗಳು ಬಂದ್ಬಿಡುತ್ತೆ. ಅವನ ಯೋಚನೆಗಳು ಸ್ವಲ್ಪ ಕಷ್ಟ ಬರಬಾರದು ಮನುಷ್ಯನಿಗೆ. ಅವನು ಯಾವಾಗಲೂ ಸುಖಾನೇ ಎದುರು ನೋಡ್ತಾ ಇರ್ತಾನೆ.
ಅವನು ಯಾವಾಗಲೂ ಏನಾದರೂ ಒಳ್ಳೆಯದನ್ನೇ, ಸ್ವಲ್ಪ ಕಷ್ಟ ಬಂದರೆ ಅವನು ತಕ್ಷಣ ಅವನ ಮುಖನ ತೋರಿಸ್ತಾನೆ. ಮನುಷ್ಯ ಹಂಗೇನೆ. ಆದರೆ ಅಂಥ ಸಮಯ ಈಸಾಕನಿಗೆ ಬಂದಾಗ ದೇವ್ರು ಹೇಳ್ತಾನೆ, ಏಯ್ ಹೋಗ್ಬೇಡ, ನೀನು ಹೋಗ್ಬೇಡ, ನಾನು ನಿನ್ನ ಬಳಿಯಲ್ಲಿದ್ದು ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ದೇಶಗಳನ್ನೆಲ್ಲ ಕೊಡುವೆನು. ಅಂಥ ಪರಿಸ್ಥಿತಿಗಳು ಬಂದಾಗ ಹೋಗ್ಬೇಡಿ, ಅದು ನಿಮಗೆ ನಷ್ಟನೇ, ಅದು ನಿಮಗೆ ದುಃಖನೇ ತಗೊಂಬರೋದು, ಅದು ನಿಮಗೆ ಕಣ್ಣೀರೇ ತಗೊಂಬರೋದು. ಆ ಸಮಯಕ್ಕೆ ಓಕೆ, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಬೋದು. ಆದರೆ ದೇವರ ಆಶೀರ್ವಾದಗಳೆಲ್ಲ ನಿಂತೋಗುತ್ತೆ. ಮತ್ತು ಆಶೀರ್ವಾದಗಳನ್ನ ನೀವು ಹೊಂದ್ಕೊಳ್ಬೇಕಾದ್ರೆ ಮತ್ತೆ ನವಮಿ ತಿರುಗಿ ಬಂದಂಗೆ ತಿರುಗಿ ಬರಬೇಕು. ನೀವೆಲ್ಲ ಕಳ್ಕೊಂಡು ಎಲ್ಲ ನಷ್ಟ ಮಾಡಿಕೊಂಡು. ಅದನ್ನು ದೇವರು ನನಗೇನು ಹೇಳ್ತಾನೆ, ನಮ್ಮ ಆಲೋಚನೆಗಳು ಯಾವಾಗಲೂ ಇರಬಾರ್ದು. ಅಂಥ ಕಷ್ಟಗಳು ಬರುವಾಗ, ಅಂಥ ಶೋಧನೆಗಳು ಬರುವಾಗ ಹೋಗಿ ದೇವರ ಸನ್ನಿಧಾನದಲ್ಲಿ ಬಿದ್ದು ಬಿಡಬೇಕು. ಸಪ ಇಂಥ ಕಷ್ಟ ನನಗೆ ಬಂದಿದೆ, ಇಂಥ ಸಮಸ್ಯೆ ನನಗಿದೆ, ಇಂಥ ಹೋರಾಟಗಳನ್ನು ಹಾದು ಹೋಗ್ತಾ ಇದ್ದೀನಿ, ನಾನು ಏನು ಮಾಡಬೇಕು? ನಿನ್ನ ಆಲೋಚನೆ ಏನು? ತನ್ನ ಶಬ್ದ ಕೇಳೋವರೆಗೂ ನಾವು ತೀರ್ಮಾನ ಮಾಡಬಾರ್ದು. ಅದನ್ನ ಶಬ್ದ ಕೇಳೋವರೆಗೂ ನಾವು ನಮ್ಮ ಬುದ್ಧಿಯಲ್ಲಿ ನಡಿಬಾರ್ದು. ಯಾರೋ ಮನುಷ್ಯನು ಹೇಳಿದ ಆಲೋಚನೆಗಳಲ್ಲಿ ನಡಿಬಾರ್ದು. ನಮಗೊಬ್ಬ ದೇವರಿದ್ದಾನೆ, ಆತ ನಮಗೆ ಆಲೋಚನೆಗಳನ್ನು ಹೇಳಿಕೊಡುವ ದೇವರಾಗಿದ್ದಾನೆ. ಆತ ನಮ್ಮನ್ನು ಸರಿಯಾದ ಮಾರ್ಗಗಳಲ್ಲಿ ನಡೆಸುವ ದೇವರಾಗಿದ್ದಾನೆ. ಇಲ್ಲಿ ಈಸಾಕನ್ ನೋಡಿ, ಮೇಲಿನ ವಾಕ್ಯನ ನೀವು ಹೋಗಿ ಓದ್ಕೊಳ್ಳಿ. ನೀನು ಹೋಗ್ಬೇಡ, ನೀನು ಅದೇ ದೇಶದಲ್ಲಿರು, ನಾನು ನಿನ್ನ ಅಲ್ಲೇ ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ದೇಶಗಳನ್ನೆಲ್ಲ. ನೋಡಿ, ನಿನಗೆ ಮಾತ್ರ ಅಲ್ಲ, ಯಾರು ದೇವರ ಮಾತು ಕೇಳ್ತಾನೋ, ಯಾರು ದೇವರ ಆಲೋಚನೆಗಳಲ್ಲಿ ನಡೀತಾನೋ, ದೇವರು ಅವನ್ನ ಮಾತ್ರ ಆಶೀರ್ವದಿಸೋದಿಲ್ಲ, ಅವನ ಸಂತತಿಗಳನ್ನು ಆಶೀರ್ವದಿಸುವ ದೇವರು. ಸಂತೋಷ ಬರಲಿಲ್ಲ? ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳಿಗೆ ಶಾಪವಾಗಿದ್ದಾರೆ. ಬುದ್ಧಿಯಲ್ಲಿ ನಡೆದು, ಇಷ್ಟಕ್ಕೆ ನಡೆದು, ಆಲೋಚನೆಗಳಲ್ಲಿ ನಡೆಯದೆ, ಅವರಿಷ್ಟಕ್ಕೆ ನಡೆದು ಮಕ್ಕಳಿಗೆ ಶಾಪವಾಗಿದ್ದಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಶಾಪವಾಗಿರಬಾರದು. ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದವಾಗಿರಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದವಾಗಿರಬೇಕಾದರೆ ನೀವು ದೇವರ ಶಬ್ದವನ್ನು ಕೇಳಿ, ನೀವು ದೇವರ ಆಲೋಚನೆಗಳಲ್ಲಿ ನಡೆಯುವಾಗ ನಿಮಗೂ ಆಶೀರ್ವಾದ, ನಿಮ್ಮ ಮಕ್ಕಳಿಗೂ ಆಶೀರ್ವಾದ. ಇವತ್ತು ಅನೇಕ ತಂದೆ ತಾಯಿಗಳು ನನಗೆ ಗೊತ್ತು ಶಾಪವಾಗಿದ್ದಾರೆ, ಏನು ಸಾಧಿಸಲಿಲ್ಲ. ಕೆಲವು ಕಡೆ ತಂದೆ ತಾಯಿಗಳು ಶಾಪವಾಗಿದ್ರು, ದೇವರು ಅವರ ಮಕ್ಕಳನ್ನ ಕೃಪೆಯಲ್ಲಿ ದಯೆಯಲ್ಲಿ ನಡೆಸಿ ತಂದೆ ತಾಯಿಗಳಿಗೆ ಮಕ್ಕಳನ್ನ ಆಶೀರ್ವಾದವಾಗಿಟ್ಟಿದ್ದಾನೆ. ನನಗೆ ಅದು ಗೊತ್ತು. ಇವತ್ತು ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದವಾಗಿಲ್ಲ, ಮಕ್ಕಳು ತಂದೆ ತಾಯಿಗಳಿಗೆ ಆಶೀರ್ವಾದವಾಗಿದ್ದಾರೆ. ಅಂಥ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಂಥ ಮಕ್ಕಳು ಎಲ್ಲಾದರೂ ಇದ್ದರೆ ಎದ್ದು ನಿಂತು ಕುಣಿದು, ನನ್ನ ಮೇಲೆ ಆಶೀರ್ವಾದ ಇರುವುದಕ್ಕಾಗಿ ಸ್ತೋತ್ರ. ನನ್ನ ತಂದೆ ತಾಯಿಗಳು ನನಗೆ ಆಶೀರ್ವಾದವಾಗಿಲ್ಲದೆ ಹೋದರು, ನನ್ನ ದೇವರು ನನ್ನನ್ನು ನನ್ನ ತಂದೆ ತಾಯಿಗಳಿಗೆ ಆಶೀರ್ವಾದವಾಗಿಟ್ಟಿದ್ದಾನೆ. ಸ್ತೋತ್ರ ದೇವರೇ, ಇದೇ ಆಶೀರ್ವಾದ. ಹಲ್ಲೆಲೂಯಾ. ನೋಡಿ, ಆ ದೇವರ ಆಲೋಚನೆನ ಕೇಳಿ, ದೇವರ ಶಬ್ದನ ಕೇಳಿ, ಓಕೆ, ಕಷ್ಟ ಆದರೂ ಪರವಾಗಿಲ್ಲ, ನನಗೆ ದೇವರು ಹೇಳ್ತಾ ಇದ್ದಾರೆ, ದೇವರು ನಿಜವಾಗಲೂ ನನ್ನನ್ನು ಆಶೀರ್ವದಿಸ್ತಾರೆ. ಸ್ವಲ್ಪ ದಿವಸ ಕಷ್ಟ ಇರುತ್ತೆ, ಪರವಾಗಿಲ್ಲ, ನಾನು ತಡ್ಕೊಳ್ತೀನಿ, ಕಷ್ಟ ಆಗಲಿ ಪರವಾಗಿಲ್ಲ, ನಾನು ತಡ್ಕೊಳ್ತೀನಿ ಅಂತ ಹೇಳಿ 12ನೇ ವಾಕ್ಯಕ್ಕೆ ನೀವು ಬಂದಾಗ, ಈಸಾಕನು ಅದೇ ದೇಶದಲ್ಲಿ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಅವನು ಹೊಂದಿದನು ರೀ. 100ರಷ್ಟು. ಯಾರು ದೇವರ ಮಾತನ್ನು ಕೇಳ್ತಾರೆ 100ರಷ್ಟು ಆಶೀರ್ವಾದ. ಹೇಳ್ತಾರೆ ದೇವರು ನನ್ನ ಜೊತೆ ಮಾತಾಡ್ತಾರೆ. ನೋಡಿ, ಅವರು 100ರಷ್ಟು ಆಶೀರ್ವಾದವಾಗಿದ್ದಾರ. ಒಬ್ಬನ ಜೊತೆ ದೇವರು ಮಾತಾಡಿದ್ರೆ ಅವನು ದೇಶಕ್ಕೆ ಆಶೀರ್ವಾದವಾಗಿರ್ತಾನ. ಬರೀ ಮನೆಗೆ ಮಾತ್ರ ಅಲ್ಲ, ಒಬ್ಬನ ಜೊತೆ ದೇವರು ಮಾತಾಡಿದ್ರೆ ಅಯ್ಯೋ ಅವನು ಸಾವಿರಗಳಿಗೆ ಲಕ್ಷಗಳಿಗೆ ಆಶೀರ್ವಾದವಾಗಿರ್ತಾನೆ. ನೋಡಿ, ಈಸಾಕನ ಜೊತೆಯಲ್ಲಿ ದೇವರು ಮಾತಾಡಿದ್ರು, ಅವನು ದೇವರ ಮಾತನ್ನ ಕೇಳ್ದ. ಓಕೆ, ಬರ ಇದೆ ನಿಜ, ಕಷ್ಟ ಇದೆ ನಿಜ, ದೇವರು ಹೇಳಿದ್ದಾನೆ ನಾನು ಬಿತ್ತುತ್ತೀನಿ. ಬಿತ್ತೋರಿದ್ರೆ ತಾನೇ ಕುಯ್ಯೋದಕ್ಕಾಗೋದು. ಬಿತ್ತೋದಕ್ಕೆ ಇಲ್ಲ ಅಂದ್ರೆ ಕುಯ್ಯೋದೆಲ್ಲಿಂದ ಬಂದು? ಬಿತ್ತೋದಕ್ಕಿರ್ಬೇಕಲ್ಲ. ಬರ ಇದೆ, ಕಷ್ಟ ಇದೆ, ಆ ಕಷ್ಟದಲ್ಲೂ ಹೋಗಿ ಬಿತ್ತಾ ಇದ್ದಾನೆ. ದೇವರು ಹೇಳಿದ್ದಾನೆ, ಈ ದೇಶದಲ್ಲಿ ನಾನು ನನ್ನ ಸಂತತಿ ಅಭಿವೃದ್ಧಿ ಆಗುವುದಕ್ಕೆ ಹೋಗುತ್ತೇವೆ, ನಾನು ನನ್ನ ಕುಟುಂಬ ಅಭಿವೃದ್ಧಿ ಆಗುವುದಕ್ಕೆ ಹೋಗುತ್ತೆ. ಅವನಿಗೆ ದೇವರ ಮೇಲೆ ಒಂದು ಅಪಾರವಾದ ನಂಬಿಕೆ. ಆ ನಂಬಿಕೆನೇನು ಮಾಡ್ತಾ ಇದ್ದಾನೆ? ಬಿತ್ತುತ್ತಾ ಇದ್ದಾನೆ. ಬಿತ್ತಿದವನು 100ರಷ್ಟು. ಯಾರು ದೇವ್ರ ಮಾತು ಕೇಳ್ತಾರೋ ಅವ್ರ ಜೊತೆ ದೇವರಿದ್ದು ಅವ್ರು ಮಾಡೋ ಎಲ್ಲ ಕೆಲಸಗಳನ್ನ ಆತನು ಸಫಲ ಮಾಡ್ತಾನ. ಬರೀ ಸಭೆಗೆ ಏನೋ ನಿಮ್ಮ ಇಷ್ಟಕ್ಕೆ ಬಂದು ಆಶೀರ್ವದಿಸು ಅಂತ ಕೇಳೋದಲ್ಲ. ಎಲ್ಲೆಲ್ಲ ಬದಲಾಗಬೇಕು. ಎಲ್ಲೆಲ್ಲ ನಾನು ದೇವರ ಮಾತನ್ನ ಕೇಳಬೇಕು. ಕಷ್ಟ ಆಗಲಿ ಪರವಾಗಿಲ್ಲ, ನಷ್ಟಗಳು ಬರಲಿ ಪರವಾಗಿಲ್ಲ, ನಾನು ದೇವರ ಮಾತನ್ನ ಕೇಳಬೇಕು. ದೇವರೇನು ಹೇಳ್ತಾನೆ ಅದನ್ನು ಮೊದಲು ಕುತ್ಕೊಂಡು ಧ್ಯಾನಿಸಿ ಯೋಚಿಸಿ. ನೀವು 100ರಷ್ಟು. ಎಷ್ಟು ಸಂತೋಷ ಆಗಿರಬೇಡ ಈಸಾಕನಿಗೆ. ಯಾಮಾರಿ ಹೋಗ್ಬಿಡ್ತಾ ಇದ್ನಲ್ಲಯ್ಯ, ನನ್ನ ಆಶೀರ್ವಾದ ಇಲ್ಲೇ ಇತ್ತು,
ನಾನು ನನ್ನ ಕುಟುಂಬ ಇಲ್ಲೇ ಆಶೀರ್ವಾದವಾಗಿರ್ಬೇಕು, ಈ ಆಶೀರ್ವಾದ ನಾನು ಕಳ್ಕೊಂಬಿಡ್ದು. ಅದು ನಹೋಮಿಗೆ ಬುದ್ಧಿ ಬಂತು. ಅಲ್ಲಿ ಹೋದ್ಮೇಲೆ ನಹೋಮಿಗೆ ಬುದ್ಧಿ ಬಂತು, ಅಯ್ಯೋ ನಾನು ಅಲ್ಲೇ ಇರಬೇಕಾಗಿತ್ತು, ಆ ಮನೆಯಲ್ಲೇ ಇರಬೇಕಾಗಿತ್ತು, ಆ ಊರಲ್ಲೇ ಇರಬೇಕಾಯ್ತು, ಆ ಸಭೆಯಲ್ಲೇ ಇರಬೇಕಾಗಿತ್ತು, ಆ ಸೇವಕನ ಜೊತೆಯಲ್ಲೇ ಇರಬೇಕಾಯ್ತು. ಓಡಿದ್ದಕ್ಕೆ ಕಷ್ಟ ಬಂತು. ಈಸಾಕನು ಹಂಗೆ ಹೋಗಿದ್ರೆ ಹೆಂಡತಿ ಮಕ್ಕಳಿಗೆ ಕಷ್ಟ ಬರ್ತಾತಿ. ಮೊದಲು ನಿಮ್ಮ ಬುದ್ಧಿನ ದೇವರ ಕಡೆಗೆ, ನಿಮ್ಮ ಯೋಚನೆಗಳನ್ನ ದೇವರ ಕಡೆಗೆ ತಿರುಗಿಸಿ ಹೋಗಿ ಸಾಷ್ಟಾಂಗವಾಗಿ ಬಿದ್ದು, ಯೇಸಪ್ಪ ನಿನ್ನ ಆಲೋಚನೆಗಳಲ್ಲಿ ನನ್ನ ಕುಟುಂಬ ನಾನು ನಡೆಸಬೇಕು ದೇವರೇ, ನನ್ನ ಬಲದಿಂದ ಆಗೋದಿಲ್ಲಪ್ಪ, ನನ್ನ ಶಕ್ತಿಯಿಂದ ಆಗೋದಿಲ್ಲ, ನನ್ನ ದುಡಿಮೆಯಿಂದ ಆಗೋದಿಲ್ಲ ದೇವರೇ, ನೀನು ಆಶೀರ್ವದಿಸಿದ್ರೆ ಆಶೀರ್ವಾದ, ನೀನು ಬಿಡುಗಡೆ ಮಾಡಿದ್ರೆ ಬಿಡುಗಡೆ. ಎಸಯ್ಯ, ನೀನು ಆಶೀರ್ವದಿಸದೆ ಬೇರೆ ಎಲ್ಲಿಂದಲೂ ನನಗೆ ಆಶೀರ್ವಾದ ಬರೋದಿಲ್ಲ ದೇವರೇ. ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ, ನೋಡಿ ಇಲ್ಲಿ ಈಸಾಕನ ಜೊತೆಯಲ್ಲಿ ದೇವರು ಇರೋದನ್ನು ಕಂಡುಕೊಂಡು ಯಾರು ವಿರೋಧಿಸಿದ್ರು, ಯಾರು ವಿರೋಧ ಮಾಡಿದ್ರು, ಯಾರು ಜಗಳ ಮಾಡಿದ್ರು, ಯಾರು ಆ ದೇಶನ ಬಿಟ್ಟೋಗಂಗೆ ಕಾರ್ಯಗಳು ಮಾಡಿದ್ರು, ಈಗ ಅವರೇ ಈಸಾಕನ ಗುರುತಿಸ್ಕೊಂಡು ಈಸಾಕನ ಅಭಿವೃದ್ಧಿನ ನೋಡಿ, ಈಸಾಕನ ಆಶೀರ್ವಾದಗಳನ್ನ ನೋಡಿ, ದೇವರು ಇವನ ಸಂಗಡ ಇದ್ದಾನೆ, ಇವನೊಟ್ಟಿಗೆ ನಾವು ಒಪ್ಪಂದ ಮಾಡ್ಕೊಂಬಿಡೋಣ, ಇಲ್ಲಾಂದ್ರೆ ನಮಗೆ ನಾಶನ ಗ್ಯಾರಂಟಿ, ನಮಗೆ ಕೇಡು ಗ್ಯಾರಂಟಿ. ನಾವು ಇವನ ಮುಂದೆ ಬಿದ್ದೋಗುತ್ತೇವೆ, ಇವನ್ ನಮಗಿಂತ ಎತ್ತರವಾಗಿ ಬೆಳೆಯುತ್ತಾ ಇದ್ದಾನೆ. ಈಸಾಕನು 27ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ನನ್ನನ್ನು ಕಳಿಸಿ ಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದೀರಿ? ದೇವರಿದ್ದಾನಯ್ಯ ನಿನ್ನ ಜೊತೆಯಲ್ಲಿ. ಅವ್ರು ಹೇಳೋ ಉತ್ತರ ಏನು ಗೊತ್ತಾ? ಪರಲೋಕದ ದೇವರಿದ್ದಾನಯ್ಯ ನಿನ್ನ ಜೊತೆಯಲ್ಲಿ, ದೇವರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನಯ್ಯ, ನಾವು ನಿನಗೆ ವಿರುದ್ಧವಾಗಿರೋದಿಲ್ಲಯ್ಯ, ನಿನ್ನನ್ನು ಬಿಟ್ಟು ದೂರ ಇರೋದಿಲ್ಲಯ್ಯ, ನಾವು ಬಂದು ನಿನ್ನ ಜೊತೆಯಲ್ಲಿ ಇರುತ್ತೇವೆ, ನೀನು ನಮ್ಮ ದೇಶದಲ್ಲೇ ಇರು, ಬೇರೆ ಎಲ್ಲೂ ಹೋಗ್ಬೇಡ ನೀನು. ಯಾರ ಸಂಗಡ ದೇವರು ಇರ್ತಾರೋ ದೇಶ ಗುರುತಿಸುತ್ತಾರೆ, ವಿರೋಧಿಗಳು ಗುರುತಿಸ್ತಾರೆ. ಮಾತಾಡೋರು ಮಾತಾಡ್ತಾರೆ, ಜಗಳ ಮಾಡೋರು ಜಗಳ ಮಾಡ್ತಾರೆ, ಅವಮಾನ ಪಡಿಸ್ತಾರೆ. ಬಿಟ್ಬಿಡ್ಬೇಕು ಅವ್ರನ್ನ, ಅದು ಅವ್ರ ಸಮಯ. ಹಂಗಾಗ್ಬಿಡ್ತಾರೆ, ಹಿಂಗಾಗ್ಬಿಡ್ತಾರೆ, ಅದು ಅವ್ರ ಸಮಯ, ಹೇಳಕ್ಕೆ ಬಿಟ್ಬಿಡ್ಬೇಕು. ಆದರೆ ಕರೆಯಲ್ಪಟ್ಟವರಿಗೆ, ಅಭಿಷಕ್ತರಿಗೆ ಒಂದು ನಂಬಿಕೆ ಇರಬೇಕು, ದೇವರು ನನ್ನ ಸಂಗಡ ಇದ್ದಾನೆ, ನಾನು ಮುಂದೆ ಬರುತ್ತೇನೆ, ನಾನು ಮೇಲೆ ಬರುತ್ತೇನೆ, ಆಗುತ್ತೇನೆ, ದೇವರು ನನ್ನನ್ನು ಅಭಿವೃದ್ಧಿ ಮಾಡುತ್ತಾನೆ. ನನ್ನ ವಿರೋಧಿಗಳು, ನನ್ನನ್ನು ದ್ವೇಷಿಸಿದವರು, ನನ್ನನ್ನು ಹಾಗೆ ಮಾಡಿದವರು, ನನ್ನನ್ನು ಬಿಟ್ಟು ಹೋದವರು, ನನ್ನನ್ನು ದೇಶದಿಂದ ಓಡಿಸಿದವರು ನನ್ನ ಬಳಿಗೆ ಬರುತ್ತಾರೆ, ನನ್ನ ಮುಂದೆ ಬಂದು ನಿಲ್ಲುತ್ತಾರೆ. ಪರಲೋಕದ ದೇವರು ನನ್ನ ಸಂಗಡ ಇದ್ದಾನೆ. ಹಾಗೆ ನಂಬಿ ಜೀವಿಸುವವರಿಗಾಗಿ ದೇವರಿಗೆ ಸ್ತೋತ್ರ. ಯೋಚನೆ ಮಾಡಿ ನೋಡಿ, ಈಸಾಕನಿಗೆ ಎಷ್ಟು ಸಂತೋಷ, ದೇವರ ಮೇಲೆ ಎಷ್ಟು ಉತ್ಸಾಹ. ವಿರೋಧಿಸಿದವ್ರಿ ಇರ್ತಾರೆ ಒಂದು ಕೂಟ ಯಾವಾಗಲೂ, ಅದು ಮನೆಯಲ್ಲಾಗ್ಬೋದು, ಅದು ಊರಲ್ಲಾಗ್ಬೋದು, ಅದು ದೇಶದಲ್ಲಾಗ್ಬೋದು, ಕೆಲಸ ಮಾಡೋ ಸ್ಥಳದಲ್ಲಾಗ್ಬೋದು, ಅಕ್ಕಪಕ್ಕದಲ್ಲಾಗ್ಬೋದು, ಎಲ್ಲಿ ಬೇಕಾದರೂ. ಯಾಕೆ ಕೆಲವು ಸರಿ ಹೋರಾಟಗಳು, ವಿರೋಧಗಳು ಬರುತ್ತೆ ಗೊತ್ತಾ? ದೇವರು ನಮ್ಮನ್ನು ಅವರ ಮುಂದೆ ಅಭಿವೃದ್ಧಿ ಮಾಡೋದಕ್ಕೇನೆ, ದೇವರು ನಮ್ಮನ್ನು ಅವರ ಮುಂದೆ ಹೆಚ್ಚಿಸೋದಕ್ಕೇನೆ. ಮನೆಯಲ್ಲೇ ಏನಕ್ಕೆ ಕೆಲವು ಸರಿ ಹೋರಾಟಗಳು ಬರುತ್ತೆ ಗೊತ್ತಾ? ದೇವರು ಅವ್ರಿಗೆ ನಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರನೇ. ದೇವರು ನಮ್ಮ ಮೂಲಕನೇ ಅವರು ಆಶೀರ್ವದಿಸಲ್ಪಡಬೇಕು. ಅದಕ್ಕೆ ಯೋಸೇಫನಿಗೆ ಯಾಕೆ ಮನೆಯಲ್ಲಿ ವಿರೋಧ ಗೊತ್ತಾ? ಒಂದು ದಿವಸ ಬರುತ್ತೆ, ಹಿರಿಯರೆಲ್ಲ ಹೋಗಿ ಅವನ ಕಾಲಕ್ಕೆ ಬಿದ್ದು ಅವನು ಕೂಡ ಆಹಾರನ ತಗೊಂಡು ಬಂದು ಮಾಡಿ ತಿಂದು ದೇವ್ರನ್ನ ಮಹಿಮೆ ಪಡಿಸಬೇಕು. ಅರ್ಥ ಆಗಲಿಲ್ಲ. ಎಲ್ಲಾದರೂ ನಿಮಗೆ ಹೋರಾಟಗಳು ಬಂದರೆ, ಎಲ್ಲಾದರೂ ನಿಮಗೆ ಕಷ್ಟಗಳು ಬಂದರೆ, ಒಂದು ನಿಮಿಷ ತಾಳ್ಮೆಯಿಂದ ಯೋಚಿಸಿ, ಇದರಿಂದ ದೇವ್ರ ಹಸ್ತ ಇದೆಯಾ? ದೇವರೇ ನಿಮಗೆ ಸ್ತೋತ್ರ. ಅಳಬೇಡಿ, ಕಣ್ಣೀರು ಸುರಿಸಬೇಡಿ, ಅವ್ರಿಗೆ ವಿರುದ್ಧವಾಗಿ ತಿರುಗಿ ಬೀಳಬೇಡಿ. ಹೋಗಿ ಮೊಣಕಾಲ ಹಾಕಿ ಒಂದು ದಿವಸ ನಿಮ್ಮ ಅಭಿವೃದ್ಧಿನ ಅವರು ನೋಡಿದಾಗ, ನಿಮ್ಮ ಬೆಳವಣಿಗೆನ ಅವರು ನೋಡಿದಾಗ ಅವರೇ ನಿಮ್ಮ ಹತ್ರ ಬರ್ತಾರೆ. ಸಾರಿ, ಕ್ಷಮಿಸಿ, ನಾವು ನಿಮಗೆ ತೊಂದರೆ ಕೊಟ್ಟವು, ನಾವು ನಿಮ್ಮನ್ನು ಕಷ್ಟಪಡಿಸಿದ್ವು. ದೇವರು ನಮ್ಮ ಸಂಗಡ ಇರುವಾಗ ಈ ಆಶೀರ್ವಾದಗಳು, ಈ ಅಭಿವೃದ್ಧಿನ ನಾವು ಪ್ರತಿಯೊಬ್ಬರು ನೋಡೋದಕ್ಕಾಗ್ತದೆ. ನಾನು ಹೇಳ್ತಾ ಇರೋ ವಾಕ್ಯಗಳೆಲ್ಲ, ನಾನು ಹೇಳ್ತಾ ಇರುವವರ ಅನುಭವಗಳೆಲ್ಲ ದೇವರು ಅವರ ಸಂಗಡ ಇದ್ದನು. ದೇವರ ಶಬ್ದನ ಅವರು ಕೇಳಿ, ದೇವರ ಆಲೋಚನೆಗಳನ್ನ ಅವರು ಕೇಳಿ ನಡೀತಾ ಇದ್ದರು. ಅದಕ್ಕೆ ಅವರು ದೇಶಗಳಲ್ಲಿ ಕೀರ್ತಿಗೊಳ್ಳುತ್ತಾ ಇದ್ದರು. ದೇಶಗಳಲ್ಲಿ 100ರಷ್ಟು ಅಭಿವೃದ್ಧಿಯನ್ನು ಅವರು ಹೊಂದುತ್ತಾ ಇದ್ದರು. ದೇಶಗಳಲ್ಲಿ ದೇವರು ಅವರನ್ನು ಆಶೀರ್ವದಿಸುತ್ತಾ ಇದ್ದನು. ದೇವರು ಯಾರ ಸಂಗಡ ಇರುತ್ತಾನೋ ಅಲ್ಲಿ ಅಭಿವೃದ್ಧಿ ಇದ್ದೇ ಇರುತ್ತೆ. ಸಂದೇಹನೇ ಬೇಡ. ಅಭಿವೃದ್ಧಿ ಇಲ್ಲ, ತಿರುಗಿ ದೇವರ ಕಡೆ. ಎಲ್ಲೋ ತಪ್ಪಾಗಿರ್ಬೋದು, ಎಲ್ಲೋ ನಾವು ಬುದ್ಧಿಯಲ್ಲಿ ನಡೆದಿರ್ಬೋದು, ಅದಕ್ಕೆ ನಮ್ಮ ಪ್ರಾಯಸ ಎಲ್ಲ ವ್ಯರ್ಥ ಆಗ್ತಾ ಇದೆ, ಸಫಲ ಇಲ್ಲ.
ದೇವರೇ ಕ್ಷಮಿಸು. ದೇವರೇ, ಎಲ್ಲಿ ಪಾಪ ಮಾಡಿದ್ದೀನಿ, ಎಲ್ಲಿ ನಿನಗೆ ವಿರುದ್ಧವಾಗಿ ನಡೆದಿದ್ದೀನಿ, ಎಲ್ಲಿ ನಿನಗೆ ವಿರುದ್ಧವಾಗಿ ನಾನು ಜೀವಿಸ್ತಾ ಇದ್ದೇನೆ, ದೇವ್ರನ್ನ ಪ್ರಶ್ನೆ ಮಾಡಿ ದೇವರ ಸಮ್ಮುಖದಲ್ಲಿ ಹೋಗಿ ಬೀಳಿ. ಮನಸ್ಸಾಕ್ಷಿ ನಮ್ಮೊಟ್ಟಿಗೆ ಮಾತಾಡುತ್ತೆ, ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಈಗ ಆರಾಧನೆಗಳಿಗೆ ಬಂದಾಗ ದೇವರು ಸೇವಕರ ಮೂಲಕ ಮಾತಾಡ್ತಾನೆ. ಸರಿ ಮಾಡಿ ಆಶೀರ್ವಾದಗಳು ನಿಮ್ಮನ್ನು ತುಂಬಿಸುತ್ತೆ. ಆಗ ನೀವು ಹೇಳೋದಕ್ಕಾಗುತ್ತೆ, ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮನ್ನು ನೋಡೋವರೆಗೂ ಗೊತ್ತಾಗುತ್ತೆ, ದೇವರು ಇವರ ಸಂಗಡ ಇದ್ದಾನೆ. ಆ ಗುರುತು ನಮ್ಮಿಂದ ಬಂದ್ರೇ ದೇವರಿಗೆ ಮಹಿಮೆ. ನಾವು ಕೀಳಾಗಿ ಜೀವಿಸಿ, ನಾವು ಕೇವಲವಾಗಿ ಬದುಕೋದು ದೇವರಿಗೆ ಮಹಿಮೆ ತರೋದು ಇಲ್ಲ, ನಮಗದು ಆಶೀರ್ವಾದನೂ ಅಲ್ಲ. ನಾವೇ ಸರಿ ಅಂತ ಕೂರಬಾರ್ದು. ನಾನು ಸರಿ ಇಲ್ಲ ದೇವರೇ, ನನ್ನನ್ನು ಸರಿಪಡಿಸು. ನಾನು ಸರಿ ಅಲ್ಲ ದೇವರೇ, ನನ್ನನ್ನು ಸರಿ ಮಾಡು. ಕರ್ತನೇ, ನಾನು ಯೋಗ್ಯನಲ್ಲ ದೇವರೇ, ನನ್ನನ್ನು ಯೋಗ್ಯನಾಗಿ ಮಾಡು ದೇವರೇ.